ಎಜಿ ನ್ಯೂಸ್ಗೆ ಸ್ವಾಗತ. ಕರ್ನಾಟಕ ಕಾವಲು ಪಡೆ ವತಿಯಿಂದ ಇಂದು ಗುಂಡ್ಲುಪೇಟೆ ಪಟ್ಟಣದ ರಾಷ್ಟ್ರೀಯ ಹೆದ್ದಾರಿಯ ಸುಲ್ತಾನ್ ಬತ್ತೇರಿ ರಸ್ತೆಯಲ್ಲಿ ಇರುವ ವಿವಿಧ ಲೇಔಟ್ಗಳ ನಾಮಫಲಕಗಳು ಕೇವಲ ಆಂಗ್ಲ ಭಾಷೆಯಲ್ಲಿ ಇರುವುದನ್ನು ಖಂಡಿಸಿ ಪ್ರತಿಭಟನೆ ಮಾಡಲಾಗಿದೆ. ಈ ಸಂದರ್ಭದಲ್ಲಿ ಕರ್ನಾಟಕ ಕಾವಲು ಪಡೆಯ ತಾಲೂಕು ಅಧ್ಯಕ್ಷ ಎ ಅಬ್ದುಲ್ ಮಾಲಿಕ್ ಮಾತನಾಡಿ, ಲೇಔಟ್ಗಳಲ್ಲಿ ಅಳವಡಿಸಲಾಗಿರುವ ಆಂಗ್ಲ ನಾಮಫಲಕಗಳನ್ನು ಕೂಡಲೇ ತೆರವು ಮಾಡಿ ಸರ್ಕಾರದ ಆದೇಶದಂತೆ ಕನಿಷ್ಠ ಶೇಕಡಾ 60ರಷ್ಟು ಕನ್ನಡ ಭಾಷೆಗೆ ಆದ್ಯತೆ ಕೊಡುವ ನಾಮಫಲಕಗಳನ್ನು ಅಳವಡಿಸಬೇಕು ಅಂತ ಒತ್ತಾಯಿಸಿದ್ದಾರೆ. ಸರ್ಕಾರದ ಭಾಷಾ ನೀತಿಯನ್ನ ಪಾಲಿಸದಿದ್ದರೆ ಮುಂದಿನ ದಿನದಲ್ಲಿ ಹೋರಾಟವನ್ನ ತೀವ್ರಗೊಳಿಸಲಾಗುತ್ತೆ ಎಂದು ಅವರು ಎಚ್ಚರಿಕೆ ಕೊಟ್ಟಿದ್ದಾರೆ. ನೋಡಿ, ರಾಷ್ಟ್ರೀಯ ಹೆದ್ದಾರಿ ಒಂದು ಸುಲ್ತಾನ್ ಬತ್ತೇರಿ ರಸ್ತೆಯ ಒಂದು ಬಲಭಾಗದಲ್ಲಿ ತಾವು ನಿಂತಿದ್ದೀರಿ. ಇದು ಸಂಪೂರ್ಣವಾಗಿ ಆಂಗ್ಲಮಯವಾಗಿದೆ ಈ ಒಂದು ನಾಮಫಲಕ. ಹಾಗಾಗಿ ಕೇರಳಿಗರಾಗಲಿ ತಮಿಳರಾಗಲಿ ಕರ್ನಾಟಕ ಬಂದು ಒಂದು ಸರ್ಕಾರದ ಆದೇಶದ ಮೇರೆಗೆ 40 ಭಾಗ ಇತರೆ ಭಾಷೆ ಇರಬೇಕು, 60 ಭಾಗ ಕನ್ನಡ ಇರಬೇಕು ಅಂತ ಇದಿದೆ. ಹಾಗಾಗಿ ಪೂರ್ತಿ ಆಂಗ್ಲಮಯವಾಗಿದೆ. ಇದಕ್ಕೇನು ಹೇಳೋಕ್ಕೆ ಇಷ್ಟಪಡ್ತೀರಿ ಸರ್? ನೋಡಿ, ಈಗ ನಾವು ಬೇರೆ ಭಾಷೆ ವಿರೋಧಿಗಳು ನಾವಲ್ಲ. ನಮ್ಮ ಕರ್ನಾಟಕ ರಾಜ್ಯದ ಕರ್ನಾಟಕ ಸರ್ಕಾರದ ಒಂದು ಆದೇಶ ಇದೆ. ಶೇಕಡಾ 60 ಭಾಗ ಕನ್ನಡ ಇರಬೇಕು, ಇನ್ನು ಇತರ ಭಾಷೆ 40 ಭಾಗ ಇರಬೇಕು ಅನ್ನೋಂಥ ಆದೇಶ ಇದ್ದರೂ ಕೂಡ ಇಲ್ಲಿ ಕೆಲವು ಲೇಔಟ್ನ ಮಾಲೀಕರು ಬರೀ ಆಂಗ್ಲ ಭಾಷೆಯಲ್ಲೇ ಅವರು ನಾಮಫಲಕವನ್ನು ಹಾಕಿದರೆ. KSS ಅಂದ್ಬಿಟ್ಟು ಅಲ್ಲಿ ಪಕ್ಕದಲ್ಲಿ ಅರ್ಜುನ್ ಡೆವಲಪರ್ಸ್ ಕೂಡ ಅವರು ಆಂಗ್ಲ ಭಾಷೆಯಲ್ಲಿ ಹಾಕಿದ್ದಾರೆ. ಆ ಕಡೆ ಹೋದರೆ ಟೀಚರ್ಸ್ ಲೇಔಟ್ ಅವರು ಕೂಡ ಆಂಗ್ಲ ಭಾಷೆಯಲ್ಲಿ ಹಾಕಿದ್ದಾರೆ. ಟೀಚರ್ಸ್ ಲೇಔಟ್ ಬಗ್ಗೆ ನಾವು ಈಗಾಗಲೇ ಎರಡು ಬಾರಿ ಅವ್ರಿಗೆ ಎಚ್ಚರಿಕೆಯನ್ನು ಕೊಟ್ಟು ಅದು ಪತ್ರಿಕಾ ಮಾಧ್ಯಮದ ಸುದ್ದಿ ಕೂಡ ಆಯಿತು. ಆದರೂ ಕೂಡ ಅವರು ಬದಲಾವಣೆ ಮಾಡ್ತೀನಿ ಅನ್ನೋಂಥ ಒಂದು ಉತ್ತರವನ್ನು ಕೊಡ್ತಾ ಇದ್ದಾರೆ ಹೊರತು ಅವರು ಇನ್ನೂ ಬದಲಾವಣೆ ಮಾಡಿಲ್ಲ. ಇದೇ ರೀತಿ ಮುಂದುವರಿಸ್ಕೊಂಡ್ರೆ ಕರ್ನಾಟಕ ಕಾವಲು ಪಡೆ ವತಿಯಿಂದ ಉಗ್ರ ಹೋರಾಟವನ್ನು ಮಾಡಬೇಕಾಗುತ್ತೆ ಅಧಿಕಾರಿಗಳ ವಿರುದ್ಧ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಬಯಸ್ತೇನೆ. ಮಾನ್ಯ ಪುರಸಭೆ ಮುಖ್ಯಾಧಿಕಾರಿಗಳಾದ ಶರವಣರವರು ಕೂಡ ಇದ್ರ ಬಗ್ಗೆ ಕೂಡಲೇ ಕ್ರಮ ವಹಿಸಬೇಕು ಅಂತ ಈ ಸಂದರ್ಭದಲ್ಲಿ ಕ್ರಮವಹಿಸಿ ಎಲ್ಲ ಕಡೆಯೂ ಲೇಔಟ್ಗಳಲ್ಲಿ ಕನ್ನಡ ನಾಮಫಲಕ ಹಾಕಿಸ್ಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಮನವಿ ಮಾಡ್ಕೊತಾ ಇದ್ದೇನೆ. ಮೊದಲು ಟೀಚರ್ಸ್ ಲೇಔಟ್ ಆಂಗ್ಲ ಭಾಷೆಯಲ್ಲಿ ಹಾಕೋರು, ಅದನ್ನು ನೋಡ್ಕೊಂಡು ಇವರು ಕೂಡ ಆಂಗ್ಲ ಭಾಷೆಯಲ್ಲಿ ಹಾಕೋರು, ಅದನ್ನು ನೋಡ್ಕೊಂಡು ಎಲ್ಲರೂ ಕೂಡ ಆಂಗ್ಲ ಭಾಷೆಯಲ್ಲೇ ಶುರು ಮಾಡಿದ್ದಾರೆ. ಇದಕ್ಕೆ ಕಾರಣಕರ್ತರಿಗೆ ಕಾರಣವಾದ ಯಾರು ಆಂಗ್ಲ ಭಾಷೆಯಲ್ಲಿ ಹಾಕಿದರೆ ಅವರ ಮೇಲೆ ಕಟ್ಟುನಿಟ್ಟಿನ ಒಂದು ಕ್ರಮ ವಹಿಸಬೇಕು. ನಮ್ಮ ಹೇಳಿಕೆಯಿಂದ ನಮ್ಮ ಗಡಿ ಭಾಗ ಈ ಕಡೆ ಕೇರಳ ಇದೆ, ಈ ಕಡೆ ತಮಿಳುನಾಡಿದೆ. ಗಡಿ ಭಾಗದಲ್ಲಿ ಕನ್ನಡವನ್ನು ಕಾಯೋದು ನಮ್ಮ ಕರ್ತವ್ಯ ಆಗಿದೆ. ಎಲ್ಲ ಕನ್ನಡಮಯವಾಗಿ ಇರಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಈ ಅಧಿಕಾರಿಗಳನ್ನ ನಾನು ಒತ್ತಾಯಿಸ್ತೇನೆ. ಈ ಸಂಬಂಧ ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹಿಸಿದರು. ಕಾರ್ಯಕ್ರಮದಲ್ಲಿ ತಾಲೂಕು ಗೌರವಾಧ್ಯಕ್ಷ ರಾಮೇಗೌಡ, ಟೌನ್ ಸಂಚಾಲಕ ಮಿಮಿಕ್ರಿ ರಾಜು ಸೇರಿ ಸಂಘಟನೆಯ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರ ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.